ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ನೇಲಲ್ಲಿ. ಹೌದು, ನನ್ನ ಸ್ಯಾರಿ ಕಲೆಕ್ಷನ್ ಬಗ್ಗೆ ಇವತ್ತು ನಾನು ತೋರಿಸ್ತಿದ್ದೀನಿ. ನನ್ನ ಹತ್ರ ಯಾವ್ಯಾವ ಥರ ಸ್ಯಾರೀಸ್ ಇದೆ ಅಂತ. ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಸ್ಯಾರೀಸ್ ಅಂದರೆ ತುಂಬಾ ಇಷ್ಟ ಮತ್ತು ಸ್ಯಾರಿ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣ್ತಾರೆ ಅಂತಲೂ ಹೇಳ್ತಾರೆ. ಬಟ್ ನಾನು ಅಷ್ಟಾಗಿ ಸ್ಯಾರೀಸ್ನ ಜಾಸ್ತಿ ಎಲ್ಲೂ ವೇರ್ ಮಾಡಲ್ಲ. ಏನಾದ್ರು ಫಂಕ್ಷನ್ ಇತ್ತು ಅಂದಾಗ, ಇಂಪಾರ್ಟೆಂಟ್ ಫಂಕ್ಷನ್ ಇತ್ತು ಅಂದಾಗ ಮಾತ್ರ ನಾನು ಸ್ಯಾರೀಸ್ನ ವೇರ್ ಮಾಡ್ತೀನಿ. ಹಾಗಾಗಿ ನನ್ನ ಹತ್ರ ಏನು ಜಾಸ್ತಿ ಸ್ಯಾರಿ ಕಲೆಕ್ಷನ್ಸ್ ಇಲ್ಲ. ಇರೋದ್ರಲ್ಲಿ ಅಲ್ಪ ಸ್ವಲ್ಪ ಸ್ಯಾರೀಸಲ್ಲಿ ಯಾವ ಥರ ನನ್ನ ಹತ್ರ ಸ್ಯಾರೀಸ್ ಇದೆ ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ಎಲ್ರಿಗೂ ತಿಳಿಸ್ಕೊಡ್ತೀನಿ. ಈ ಥರ ನಾನು ಮೀಶೋಯಿಂದ 3 ಕವರ್ಸ್ನ ಬುಕ್ ಮಾಡಿದ್ದೆ. ಆ್ಯಕ್ಚುಲಿ ಇದರಲ್ಲಿ ಸ್ಯಾರೀಸ್ ಎಲ್ಲ ತುಂಬ ನೀಟಾಗಿ ಇಟ್ಕೋಬೋದು. ಈಗ ನಾವು ಹ್ಯಾಂಗರಲ್ಲಿ ನಾನು ಫಸ್ಟ್ ಯೂಸ್ ಮಾಡ್ತಿದ್ದೆ ಹ್ಯಾಂಗರಲ್ಲಿ. ಬಟ್ ಸ್ಯಾರಿ ಜಾಸ್ತಿ ಆದಂಗೆ ನಾವು ಒಂದು ಹ್ಯಾಂಗರ್ಗೆ 2 ಸ್ಯಾರೀಸ್ ಇಲ್ಲ 3 ಸ್ಯಾರೀಸ್ ಹಾಕೋದ್ರಿಂದ ಅದು ಫುಲ್ಲು ಸ್ಯಾರಿ ಎಲ್ಲ ಸೊಪ್ಪು ಬಂದಂಗೆ ಆಗಿಬಿಡುತ್ತೆ. ಹಾಗಾಗಿ ನಾನು ಅದೆಲ್ಲ ಸೈಡ್ಗೆ ಇಟ್ಬಿಟ್ಟು ಹ್ಯಾಂಗರ್ನ ಈ ಥರದ್ದು 3 ಬುಕ್ ಮಾಡಿದ್ದೆ. ಈ 3 ಬಾಕ್ಸಲ್ಲೂ ಸ್ಯಾರೀಸ್ನ ಇಟ್ಟಿದ್ದೀನಿ. ಬನ್ನಿ ಫಸ್ಟ್ ಬಾಕ್ಸಲ್ಲಿ ಯಾವ ಥರ ಸ್ಯಾರಿ ಕಲೆಕ್ಷನ್ಸ್ ಇದೆ ಮತ್ತು ಅದು ಯಾವಾಗ ತಗೊಂಡಿದ್ದು ಮತ್ತು ಅದು ಹಿಂದಿನ ರೀಸನ್ ಏನು ಅಂತ ನಾನು ಈ ವಿಡಿಯೋ ಮೂಲಕ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಯಾವ ಥರ ಸ್ಯಾರೀಸು ನೀಟಾಗಿ ಇಟ್ಟಿದ್ದೀನಿ ಅಂತ. ನೋಡಿ ಈ ಥರ ಫೋಲ್ಡ್ ಮಾಡಿ ಇಟ್ಟು ಬಾಕ್ಸ್ ಒಳಗಡೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಯಾವುದೇ ಥರ ಸೊಕ್ಕೆಲ್ಲ ಬರಲ್ಲ. ಬನ್ನಿ ಈಗ ಫಸ್ಟ್ ಯಾವ ಸ್ಯಾರಿ, ನನ್ನ ಮದುವೆ ಸ್ಯಾರಿಯಿಂದನೇ ಸ್ಟಾರ್ಟ್ ಮಾಡೋಣ. ಇದು ನಾನು ಫಸ್ಟ್ ತೋರಿಸ್ತಿದ್ದೀನಿ. ಇದು ನನ್ನ ಮ್ಯಾರೇಜ್ ಸ್ಯಾರಿ ಆಗಿರುತ್ತೆ. ಇದು ನೋಡಿ ಈ ಥರ ಇದೆ ಸ್ಯಾರೀಸು, ಅಂದರೆ ಫುಲ್ ಪ್ಲೇನು ಸ್ಯಾರೀಸ್ ಬಂದು. ಇದು ಸ್ಯಾರಿದು ಪಲ್ಲು ಬಂದು ಈ ಥರ ಪಿಂಕ್ ಕಲರ್ ಇದೆ. ನೋಡಿ ಈ ಥರ ಇದೆ ಸ್ಯಾರಿ. ನಾನು ಎಲ್ಲರಿಗೂ ಮದುವೆ ಅಂದ್ರೇ ಒಂಥರ ಇರುತ್ತೆ, ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇ ಬೇರೆ, ನನ್ನ ಮದುವೆ ಆಗಿದ್ದೇ ಬೇರೆ ಅಂತಲೇ ಹೇಳ್ಬೋದು. ಈ ಸ್ಯಾರಿ ನೋಡಿದ್ರೆ ನನಗೆ ನನ್ನ ಮದುವೆದ್ದೇ ಇನ್ಸಿಡೆಂಟ್ ಎಲ್ಲ ನೆನಪಾಗುತ್ತೆ. ಅಂದರೆ ಆ್ಯಕ್ಚುಲಿ ನಾನು ಎಂಗೇಜ್ಮೆಂಟ್ ಮಾಡಿದಾಗ ಯಾವುದೇ ಥರ ಲಾಕ್ಡೌನ್ ಇರಲಿಲ್ಲ. ಬಟ್ ಎಂಗೇಜ್ಮೆಂಟ್ ಎಲ್ಲ ಆಗಿ ಮದುವೆ ಫಿಕ್ಸ್ ಆಯಿತು. ಇನ್ನೇನು ಮದುವೆ ಇನ್ನೊಂದು 15 ಡೇಸ್ ಇತ್ತು ಅಂತ ನನಗೆ ಲಾಕ್ಡೌನ್ ಮಾಡಿಬಿಟ್ರು. ನಾನು ಫೆಬ್ರವರಿಲಿ ಎಂಗೇಜ್ಮೆಂಟ್ ಆಗಿದ್ದು ಮತ್ತು ಏಪ್ರಿಲಲ್ಲಿ ನನ್ನ ಮದುವೆ ಫಿಕ್ಸ್ ಆಗಿದ್ದು. ಮಾರ್ಚಿಗೆಲ್ಲ ಲಾಕ್ಡೌನ್ ಮಾಡಿಬಿಟ್ಟಿದ್ರಿಂದ ನಮಗೆ ಸ್ಯಾರೀಸ್ ನಾನು ಅಂದ್ಕೊಂಡಿದ್ದೆ ಬೇರೆ. ಎಲ್ಲಿ ಯಾವ್ಯಾವ ಥರ ಫೋನಲ್ಲೆಲ್ಲ ಇನ್ಸ್ಟಾಗ್ರಾಮಲ್ಲಿ ಹುಡುಕಿ ಸ್ಯಾರೀಸ್ ಎಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ದೆ ಇದೇ ಥರ ಸ್ಯಾರೀಸ್ನ ಬೈ ಮಾಡಬೇಕು ಅಂತ. ಬಟ್ ನನಗೆ ಎಂಥದ್ದು ಅಂತಂದರೆ ಎಷ್ಟು ಇದಾಗಿಬಿಡ್ತು ಅಂತಂದರೆ, ಯಾವುದೇ ಕೊರೋನಾದಲ್ಲಿ ಯಾವುದೇ ಶಾಪ್ಗಳು ತೆಗೆದಿರಲಿಲ್ಲ. ಪ್ರತಿಯೊಂದಕ್ಕೂ ನಮಗೆ ತೊಂದರೆ ಆಗಿಬಿಡ್ತು. ಆಮೇಲೆ ನಂದು ಮದುವೆ ಏಪ್ರಿಲ್ 26ಗೆ, ಅಂದರೆ ಬಸವನ ಜಯಂತಿ ಇತ್ತು ನನ್ನ ಮದುವೆ ದಿನ. ಆವತ್ತು ನನ್ನ ಮದುವೆ ಆಗಿದ್ದು. ಆವತ್ತಿನ ದಿನ ಇದು ಕಟ್ಸಿದ ಲಗ್ನನ ಏನೋ ಚೇಂಜ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ಡೇಟ್ ಎಲ್ಲ ಚೇಂಜ್ ಮಾಡೋದು ಬೇಡ, ಅದೇ ಡೇಟಲ್ಲಿ ಮದುವೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಆಗ ಅಂತೂ ನನಗೆ ಫುಲ್ಲು ಸ್ಯಾರಿ ಯಾವ ಅಂಗಡಿನೂ ಓಪನ್ ಇಲ್ಲ, ಒಂದು ಸ್ಯಾರಿನೂ ಮದುವೆಗೆ ಸಿಗ್ತಿಲ್ಲ, ಆ ಥರ ಆಗಿಬಿಡ್ತು. ಎಲ್ಲ ಕಡೆ ವಿಚಾರಿಸ್ದೆ, ಎಲ್ಲ ಇಲ್ಲ ನಾವು ಓಪನ್ ಮಾಡಲ್ಲ ಮೇಡಮ್ ಹಾಗೆ ಹೀಗೆ ಅಂತ ಅಂದರು. ಇನ್ನಂತೂ ಮೈಸೂರಿಗಂತೂ ಹೋಗೋಕ್ಕೆ ಆಗಲಿಲ್ಲ. ಆವಾಗ ಇಲ್ಲೇ ಕೆ ಆರ್ ನಗರದಲ್ಲೇ, ನಮ್ಗೆ ಹತ್ರ ಕೆ ಆರ್ ನಗರದಲ್ಲೇ ಅವ್ರದ್ದು ಯಾವ ಥರ ಅಂತ ಅಂದರೆ, ಅಂಗಡಿ ಮುಂದೆ ಇರುತ್ತೆ, ಹಿಂದೆ ಅವ್ರ ಮನೆಯಿಂದ ಅಂಗಡಿ ಒಳಗಡೆಗೆ ಒಂದು ಚಿಕ್ಕದಾಗಿ ಡೋರ್ ಮಾಡ್ಕೊಂಡಿದ್ದಾರೆ. ಅವರು ಆ ಅಂಗಡಿಗೆ ಹೋದ್ವಿ. ಹಂಗೆ ಕಾಲ್ ಮಾಡಿಕೊಂಡು, ಅವ್ರು ಬೇರೆ ಅಯ್ಯೋ ಪೊಲೀಸವರು ಹಿಂಗೆ ಕಳ್ಳತನದಲ್ಲಿ ವ್ಯಾಪಾರ ಮಾಡಿದ್ರೆ ಏನಾರು ಆಗಿಬಿಡುತ್ತೆ ಅಂತ ನಾವು ಕಾಲ್ ಮಾಡಿದಾಗಲೂ ನನ್ನ ಫ್ರೆಂಡ್ ಹತ್ರ ನನ್ನ ನಂಬರ್ ಕಲೆಕ್ಟ್ ಮಾಡಿಕೊಂಡೆ. ಅವ್ರು ಕಾಲ್ ಮಾಡಿದಾಗಲೂ ಇಲ್ಲ ಮೇಡಮ್ ನಾವು ಮಾಡ್ತಿಲ್ಲ ಹಾಗೆ ಹೀಗೆ ಅಂತ ಅಂದರು. ಅವ್ರು ಬೇರೆ ಭಯ ಪಟ್ಕೊಂಡು. ಆವಾಗ ನಾನು ಹೇಳಿದೆ ಈ ಥರ ನನ್ನ ಮದುವೆ ಫಿಕ್ಸ್ ಆಗಿದೆ ಅಂಕಲ್, ಹಿಂಗೆ ನಮಗೆ ಬೇಕೇ ಬೇಕು ಸ್ಯಾರೀಸ್ ಅಂತ ಅಂದೆ. ಆಯಿತು ಬನ್ನಿ ಅಂತ ಅಂದರು. ನಾನು ನಮ್ಮಮ್ಮ ಸ್ಕೂಟಿ ತಗೊಂಡು ಕೆ ಆರ್ ನಗರಕ್ಕೆ ಬಂದ್ವಿ. ಆಮೇಲಿಂದ ಅವ್ರ ಮನೆ ಹತ್ರ ಒಂದು ದೂರದಲ್ಲಿ ಒಂದು ಮೆಡಿಕಲ್ ಇತ್ತು, ಅಲ್ಲಿ ಫಸ್ಟ್ ನಿಲ್ಲಿಸಿದ್ರು. ಆಮೇಲಿಂದ ಹೊರಗಡೆ ಬಂದು ನಾವೇನ ಅಂತ ಕನ್ಫರ್ಮ್ ಮಾಡಿಕೊಂಡು ಆಮೇಲಿಂದ ಕಾಲ್ ಮಾಡಿ ಅವರು ಬನ್ನಿ ಒಳಗಡೆ ಅಂತ ಅಂದರು. ಆವಾಗ ಈ ಥರ ನನಗೆ ಯಾವ ಥರ ಸ್ಯಾರಿ ಬೇಕು ಅಂದರೆ, ಹಿಂಗೆ ದಾರ ಮುಹೂರ್ತಕ್ಕೆ ಅಂತ ಅಂದ್ಬಿಟ್ಟು ವೈಟು ಇಲ್ಲ ಕ್ರೀಮ್ ಮಿಕ್ಸಲ್ಲಿ ಸ್ಯಾರಿ ಬೇಕು ಅಂತ ಕೇಳಿದೆ. ಅವ್ರು ತೋರಿಸಿದ್ದೆ ಎರಡು ಸ್ಯಾರಿ ಇದೇ ಥರದ್ರಲ್ಲಿ ಎರಡು ಸ್ಯಾರಿ ತೋರಿಸಿದ್ರು.
ಕೇಳಿದ್ರು. ಆಗ ನಾನು ಬೇರೆ ಕಲೆಕ್ಷನ್ಸ್ ಇಲ್ವಾ ಅಂದೆ. ಇಲ್ಲ ಮೇಡಮ್ ಇವಾಗ ಲಾಕ್ಡೌನ್ ಆಗಿರೋದ್ರೆ ಯಾವ ಕಲೆಕ್ಷನ್ನು ಇಟ್ಕೊಂಡಿಲ್ಲ, ಇದು 2 ಸ್ಯಾರಿ ಇರೋದು, ಟೈಮ್ ವೇಸ್ಟ್ ಮಾಡಬೇಡಿ, ಬೇಗ ತಗೊಂಡು ಹೋಗ್ಬಿಡಿ ಅಂತ ಅಂದರು. ಆಗ 2 ಸ್ಯಾರಿಲಿ ಇದೇ ಒಂದು ಸ್ವಲ್ಪ ನನಗೆ ಬೆಟರ್ ಅಂತ ಅನ್ನಿಸ್ತು. ಅವರೇನು ಯಾವ ಶಾಪು ಓಪನ್ ಮಾಡದೇ ಇರೋದಕ್ಕೂ ಅದಕ್ಕೂ ಅಡ್ಡದಿಡ್ಡಿ ಈ ಸ್ಯಾರಿಗೆ 7,000 ರೂಪಾಯಿ ಹೇಳಿದ್ರು. ಇನ್ನೇನು ಅಲ್ಲಿ ಬಾರ್ಗಿಂಗು ಮಾಡೋಂಗಿಲ್ಲ, ನಾವು ತಗೊಂಡ್ರೆ ತಗೊಳ್ಳಿ, ತಗೊಳ್ದವ್ರು ಇಲ್ಲ ನಮಗೆ ಬೇಗ, ಹಾಗೆ ಹೀಗೆ ಅಂತ ಮಾತಾಡ್ತಿದ್ರು. ಇನ್ನೇನು ಮಾಡೋಕ್ಕಾಗಲ್ಲ. ನಾನು ಆ್ಯಕ್ಚುಲಿ ಇದೊಂದೇ ಸೀರೆ, ಅಲ್ಲಿ ಹೋಗಿ ಇದೊಂದೇ ಸೀರೆನ ನಾನು ಪರ್ಚೇಸ್ ಮಾಡಿದ್ದು. ಬಟ್ ಏನೇನೋ ನನ್ನ ಫ್ರೆಂಡ್ಸು ನಾವೆಲ್ಲ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇದು ಕ್ಲಾಸ್ ರೂಮಲ್ಲಿ ಕೂತ್ರೆ ಕ್ಲಾಸ್ನೇ ಕೇಳ್ತಿರ್ಲಿಲ್ಲ, ಈ ಸೀರೆ ಚೆನ್ನಾಗಿದೆ ಅಲ್ವಾ, ಈ ಸೀರೆ ಚೆನ್ನಾಗಿದೆ ಅಲ್ವಾ ಅಂತ ಏನೇನೋ ಮಾತಾಡ್ಕೊತಿದ್ದೋ. ಬಟ್ ಈ ಥರ ನನ್ನ ಮದುವೆ ಈ ಥರ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೂ ಪರವಾಗಿಲ್ಲ, ಇದೊಂದು ಸ್ಯಾರಿನೇ ಇನ್ನೇನು ಮಾಡೋದು, ಅಟ್ಲೀಸ್ಟ್ ಇದಾದರೂ ಸಿಕ್ತಲ್ಲ, ಈ ಅಂಗಡಿನಾದರೂ ಓಪನ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಈ ಸ್ಯಾರಿನ ನಾನು ತಗೊಬಂದೆ. ನೋಡಿ ಇದು ಹೇಗಿದೆ ಅಂತ. ಇನ್ನೊಂದು ಲಾಗಲ್ಲಿ ನಾನು ಬ್ಲೌಸು ಯಾವ ಥರ ಸ್ಟಿಚ್ ಮಾಡಿಸಿದ್ದೆ ಅನ್ನೋದನ್ನ ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದು ಬಂದು ನನ್ನ ಮದುವೆ ಸೀರೆ ಆಗಿರುತ್ತೆ. ಮದುವೆ ದಿನ ಒಂದು ಸಲ ಹಾಕಿರೋದು ಅಷ್ಟೇ. ಆಮೇಲೆ ಇನ್ನೊಂದು ಸಲ ಯಾವಾಗಲೂ ನಮ್ಮ ರಿಲೇಷನ್ದು ಮ್ಯಾರೇಜ್ಗೆ ವೇರ್ ಮಾಡಿದ್ದೆ. ಅದು ಬಿಟ್ಟು ಇದನ್ನ ಸ್ಯಾರಿನ ವೇರೇ ಮಾಡಿಲ್ಲ. ನೋಡಿ ಇದು ಹೇಗಿದೆ ಅಂತ. ಇದ್ರ ಸೈಡಲ್ಲಿ ಇದ್ರ ಫೋಟೋ ಹಾಕ್ತೀನಿ, ಹೇಗೆ ಕಾಣ್ತಿದೆ ಮದುವೆ ದಿನ ಅಂತ ನೋಡಿ. ಅದಾದಮೇಲೆ ಇದು ನಾನು ಬೀಗ್ರ ಔತಣಕ್ಕೆ ವೇರ್ ಮಾಡಿದ ಸ್ಯಾರಿ ಇದು. ಆ್ಯಕ್ಚುಲಿ ಅವರು ಹಿಂಗೆ ಸ್ಯಾರಿ ತಗೊಳ್ಳೋರನ್ನ ಏನು ಅಂತ ಅಂದರು. ಆಗ ಎಲ್ಲೂ ಶಾಪ್ ಓಪನ್ ಆಗಿರಲಿಲ್ವಲ್ಲ, ಅದಕ್ಕೆ ನಾನು ಬೇಡ ಅಂತ ಅಂದಿದ್ದಕ್ಕೆ ನನಗೆ ಅಮೌಂಟೇ ಕೊಟ್ಬಿಟ್ರು ಸ್ಯಾರಿ ತಗೊಳ್ಳೋಕ್ಕೆ ಅಂತ. ಆದರೆ ಇದನ್ನ ಅವ್ರ ಎಂಗೇಜ್ಮೆಂಟಲ್ಲಿ ಅವ್ರ ಗಂಡಿನ ಮನೆ ಸ್ಯಾರಿ ಕೊಡ್ತಾರಲ್ಲ, ಇದು ಆ ಸ್ಯಾರಿ. ಆಗ ನಾನು ಎಂಗೇಜ್ಮೆಂಟಲ್ಲಿ ಈ ಸ್ಯಾರಿನೇನು ವೇರ್ ಮಾಡಿರಲಿಲ್ಲ, ಬೇರೆ ಸ್ಯಾರಿ ವೇರ್ ಮಾಡ್ಕೊಂಡಿದ್ದೆ. ಹೆಂಗೋ ಈ ಬ್ಲೌಸ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಅದೇನೇ ಯಾವುದು ಶಾಪ್ ಓಪನ್ ಆಗಿರಲಿಲ್ವಲ್ಲ, ಅದಕ್ಕೆ ಇದೇ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ಬೀಗ್ರ ಔತಣಕ್ಕೆ ಇದೇ ಸ್ಯಾರಿನ ವೇರ್ ಮಾಡಿದೆ. ಇದು ಆರೆಂಜ್ ಕಲರ್ ಸ್ಯಾರಿ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನ್ನು ಬ್ಲೌಸ್ ಬಂದಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನನಗಿದು ಮೈಸೂರಲ್ಲೇ ತೊಗೊಂಡಿದ್ದು, ರಾಜಶ್ರೀ ಸಿಲ್ಕಲ್ಲಿ. ನನಗಂತೂ ತುಂಬ ಇಷ್ಟ ಆಯಿತು ಇದು ಕಲೆಕ್ಷನ್ನು. ನೋಡಿ ಹೇಗಿದೆ ಅಂತ. ಇದನ್ನೇ ನಾನು ವೇರ್ ಮಾಡಿದೆ ಕರ್ನರಿಗೆ, ಸಿಂಪಲ್ಲಾಗಿರಲಿ ಅಂತ ಅಂದ್ಬಿಟ್ಟು. ಇದು ಅವ್ರ ಮನೆ ಕೊಡಿಸಿದ ಸ್ಯಾರಿ. ಈ ಸ್ಯಾರಿ ಬಂದು ನಾನು ಫಸ್ಟ್ನೇ ವರ್ಷ ನಮ್ಮ ಅತ್ತೆ ಮನೇಲಿ ವರಲಕ್ಷ್ಮಿ ಹಬ್ಬ ಮಾಡಿದಾಗ ಈ ಸ್ಯಾರಿ ತಗೊಂಡು ಈ ಸ್ಯಾರಿನ ದೇವ್ರಿಗೆ ಉಡ್ಸಿದ್ದಿದ್ದು ಸ್ಯಾರಿ. ಇದು ಎಲ್ಲೋ ಕಲರ್, ಅಂದರೆ ಎಲ್ಲೋ ಅಂತಂದ್ರೆ ಆ ಥರ ಎಲ್ಲೋ ಏನಲ್ಲ, ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಲರ್ ಶೇಡ್ ಇದೆ. ಮತ್ತು ಇದು ಪಿಂಕ್ ಕಲರು ಪಲ್ಲು ಬಂದಿದೆ, ಮತ್ತು ಪಿಂಕ್ ಕಲರ್ ಬ್ಲೌಸೇ ಬಂದೈತೆ. ಇದು ಆ್ಯಕ್ಚುಲಿ ಸಾಫ್ಟಾಗಿ ಸೀರೆ ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು ಇದು. ಸ್ಯಾರಿ ಬಂದು ಇದು ನನ್ನ ಪ್ರೆಗ್ನೆಂಟ್ ಸ್ಯಾರಿ. ನನಗೆ ತುಂಬ ಎಮೋಷನ್ ಇದೆ ಈ ಸ್ಯಾರಿ ಮೇಲೆ. ನನ್ನ ಮಗಂದು ಫಸ್ಟ್ ಪ್ರೆಗ್ನೆಂಟಲ್ಲಿ ಹಾಕಿದ ಸ್ಯಾರಿ ಇದು. ಇದು ಬೇರೆ ಥರ ಸ್ಯಾರಿ ತೊಗೋಬೇಕು ಅಂತ ಈ ಸ್ಯಾರಿ ತರಕ್ಕೆ ನಾನೇನು ಹೋಗಿರಲಿಲ್ಲ. ಬಟ್ ಬೇರೆ ಥರ ಸ್ಯಾರಿ ತಗೋಬೇಕು ಅಂತ ಗ್ರೀನಲ್ಲೇ ಬೇರೆ ಥರ ಸ್ಯಾರಿ ತಗೋಬೇಕು ಅಂತ ಅಂದ್ಕೊಂಡೆ. ಬಟ್ ಇಲ್ಲ, ಇದನ್ನು ಚೆನ್ನಾಗಿತ್ತು, ಇದೇನೇ ತೊಗೊಬಂದರು ಹೇಳಿದೆ. ನೋಡಿ ಇದು ಈ ಥರ ಇದೆ ಸ್ಯಾರಿ, ಫುಲ್ಲು ಗ್ರೀನು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಈ ಕಲರು. ನೋಡಿ ಇದು ಹೇಗಿದೆ ಅಂತ. ಇದು ನನ್ನ ಪ್ರೆಗ್ನೆಂಟ್ ಸ್ಯಾರಿ. ಈ ಸ್ಯಾರಿ ಇದನ್ನ ನನ್ನ ಫ್ರೆಂಡು ನನ್ನ ಪ್ರೆಗ್ನೆಂಟಲ್ಲಿ ನನಗೆ ತಂದುಕೊಟ್ಟಿದ್ದ ಸ್ಯಾರಿ. ಇದು ತುಂಬಾ ಚೆನ್ನಾಗಿದೆ. ಇದು ಡಬಲ್ ಶೇಡ್ ಕಲರ್ ಬರುತ್ತೆ. ಈ ಥರ ಇಟ್ಕೊಂಡ್ರೆ ಆರೆಂಜ್ ಥರ, ಈ ಥರ ಇಟ್ಕೊಂಡ್ರೆ ಎಲ್ಲೋ ಥರ ಕಾಣುತ್ತೆ. ನೋಡಿ ಇದು ಸ್ಯಾರಿ ಎಷ್ಟು ಚೆನ್ನಾಗಿದೆ, ಇದು ಬಾರ್ಡ್ರ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇದ್ರದ್ದು ಪಲ್ಲು ಬಂದು ಈ ಥರ ಇದೆ. ನಂಗೆ ಆಲ್ಮೋಸ್ಟ್ ನನ್ನ ಮದುವೆಯಲ್ಲಿ ಹೆಂಗೆ ನನಗೆ ಪಿಂಕ್ ಕಲರ್ ಬ್ಲೌಸ್ ಸಿಕ್ತು, ಆಲ್ಮೋಸ್ಟ್ ಎಲ್ಲದಕ್ಕೂ ನನಗೆ ಪಿಂಕ್ ಕಲರ್ ಬ್ಲೌಸೇನೆ ಸಿಕ್ಬಿಡ್ತು. ಮದುವೆದು ಸ್ಯಾರಿ ಪಿಂಕ್ ಕಲರ್ ಬ್ಲೌಸು, ಮತ್ತು ವರಮಹಾಲಕ್ಷ್ಮಿಗೆ ತೊಗೊಂಡೆ ಅದು ಪಿಂಕ್ ಕಲರು, ಮತ್ತು ನಾನು ಫಸ್ಟ್ ಪ್ರೆಗ್ನೆಂಟ್ ತೊಗೊಂಡಲ್ಲ ಅದು ಪಿಂಕ್ ಕಲರು. ಈ ಸ್ಯಾರಿದು ಪಿಂಕ್ ಕಲರ್ ಬ್ಲೌಸೇನೆ. ಆಲ್ಮೋಸ್ಟ್ ನನ್ನ ಹತ್ರ ಎಲ್ಲ ಪಿಂಕ್ ಕಲರ್ ಬ್ಲೌಸ್ ಸ್ಯಾರೀಸೇ ಜಾಸ್ತಿ. ನೋಡಿ ಈ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತ. ಇದಂತೂ ಒಂದೇ ಟೈಮ್ ವೇರ್ ಮಾಡಿರೋದು, ಈ ಸ್ಯಾರಿನೇ ವೇರ್ ಮಾಡಿಲ್ಲ ನಾನು. ಒಂದು ಸಲ ಮಾತ್ರ ಒಂದು ಮದುವೆಗೆ ವೇರ್ ಮಾಡಿದ್ದು. ನೋಡಿ ಇದು ಯಾವ ಥರ ಇದೆ ಅಂತ. ನೆಕ್ಸ್ಟ್ ಬಂದು ಈ ಸ್ಯಾರಿ.
ಈ ಥರ ಸ್ಯಾರಿನ ನಾನು ಪ್ರೆಗ್ನೆಂಟಲ್ಲಿ ತೊಗೋಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಅದು ಬೇರೆ ಥರ ತೊಗೊಂಡೆ. ಇದು ನನ್ನ ಮಗನ ಫಸ್ಟ್ ಬರ್ತಡೇಲಿ ತೊಗೊಂಡಿದ್ದು. ಎಲ್ಲ ಒಂದೇ ಥರ ಕಾಂಬಿನೇಷನಲ್ಲಿ. ನನ್ನ ಮಗಂದು ಇದೇ ಕಲರ್ ಕೋಟು, ನಮ್ಮ ಅರುಣ್ದು ಇದೇ ಕಲರ್ ಶರ್ಟು, ಮತ್ತು ನಾನು ಇದೇ ಕಲರ್ ಸ್ಯಾರಿನ ತಗೊಂಡೆ. ಸೇಮ್ ಇದಕ್ಕೂ ಪಿಂಕ್ ಕಲರ್ ಬ್ಲೌಸೇ ಬಂದಿದೆ. ಬಟ್ ಇದು ಆಫ್ ಆ್ಯಂಡ್ ಆಫ್ ಸ್ಯಾರಿ, ಅಂದರೆ ನರ್ಗೆ ಇರುತ್ತಲ್ಲ, ನರ್ಗೆಗೆ ಇದು ಪಿಂಕ್ ಕಲರ್ ಬರುತ್ತೆ ಈ ಥರ. ಇದು ನರ್ಗೆಗೆ ಬಂದಿರೋ ಸ್ಯಾರಿ. ಇದ್ರ ಫೋಟೋ ಹಾಕ್ತೀನಿ ಸೈಡಲ್ಲಿ, ನೋಡ್ಕೊಳ್ಳಿ ಯಾವ ಥರ ಕಾಣ್ತಿದೆ ಅಂತ. ಇದು ನರ್ಗೆ ಈ ಥರ. ಇದು ಬಂದು ಮಾಮೂಲಿ ಇದು ಪಲ್ಲು. ಇದ್ರ ಬ್ಲೌಸು ಸೇಮು ಪಿಂಕ್ ಕಲರೇ ಬಂದಿದೆ. ಈ ಥರ ಪಿಂಕ್ ಕಲರೇ ಬಂದಿದೆ ನೋಡಿ. ಎಷ್ಟು ಇದು ಪ್ಯಾರೆಟ್ ಗ್ರೀನ್ ಕಲರು, ತುಂಬ ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಬನಾರಸ್ ಸ್ಯಾರಿ. ಆವಾಗಂತೂ ಫುಲ್ ಟ್ರೆಂಡಿಂಗಲ್ಲಿ ಇದ್ದಿದ್ದು ಸ್ಯಾರಿ. ಇದು ಯಾರೂ ತೊಗೊಂಡಿಲ್ಲ ಅಂತ ಹೇಳಂಗೆ ಇಲ್ಲ. ಇದಂತೂ ತುಂಬ ಸಾಫ್ಟಾಗಿದೆ. ನನಗಂತೂ ಈ ಸ್ಯಾರಿ ಮೇಲೆ ಇನ್ನೂ ತುಂಬ ಇಷ್ಟ. ಆ್ಯಕ್ಚುಲಿ ತುಂಬ ಸಾಫ್ಟಾಗಿದೆ. ಇದನ್ನ ತುಂಬ ನೀಟಾಗಿ ವೇರ್ ಮಾಡ್ಕೋಬೋದು. ತುಂಬ ನೀಟಾಗಿ ಕೂರುತ್ತೆ ಈ ಸ್ಯಾರಿ. ಸೇಮ್ ಇದ್ರದ್ದು ಬ್ಲೌಸು ಪಿಂಕ್ ಕಲರೇ ಬಂದಿದೆ. ಇದನ್ನ ನಾನು ಸ್ಕೂಲ್ಗೆ ಹೋಗ್ತಿದ್ನಲ್ಲ, ಆವಾಗ ಇಂಡಿಪೆಂಡೆನ್ಸ್ ಡೇಗೆ ಅಂತ ಅಂದ್ಬಿಟ್ಟು ತಗೊಂಡಿದ್ದು ಸ್ಯಾರಿ. ಇದನ್ನ ಫಸ್ಟಲ್ಲಿ ಇಂಡಿಪೆಂಡೆನ್ಸ್ ಡೇ ತುಂಬ ಗ್ರ್ಯಾಂಡಾಗಿ ಮಾಡಿದ್ರು. ನಾನು ಹೋಗ್ತಿದ್ದ ಸ್ಕೂಲಲ್ಲಿ. ಆ ಸ್ಕೂಲ್ಗೆ ಬೇಕಿತ್ತು, ನನ್ನ ಹತ್ರ ವೈಟ್ ಕಲರ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಈ ಥರ ಸ್ಯಾರೀಸ್ ತೊಗೊಂಡೆ. ಆವಾಗಿದ್ದು ಸ್ಯಾರೀಸು ತುಂಬ ಟ್ರೆಂಡಲ್ಲಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಇವಾಗಲೂ ಈ ಸ್ಯಾರಿ ಅಂದರೆ ನನಗೆ ತುಂಬಾ ಇಷ್ಟ. ನೋಡಿ ಯಾವ ಥರ ಇದೆ ಅಂತ. ಇದ್ರದ್ದು ಸೇಮು ಪಲ್ಲು ಬಂದು ಈ ಥರ ಪಿಂಕ್ ಕಲರ್ ಇದೆ. ಬ್ಲೌಸು ಪಿಂಕ್ ಕಲರೇ ಇದೆ. ಗ್ರೀನ್ ಕಲರ್ ಸ್ಯಾರಿ. ಇದು ಗ್ರೀನ್ ಡಬಲ್ ಶೇಡ್ ಕಾಣುತ್ತೆ. ಇದು ಗೋಲ್ಡು ಮತ್ತು ಗ್ರೀನ್ ಕಾಣುತ್ತೆ. ಇದು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಫಸ್ಟ್ ತೋರಿಸಿದ್ನಲ್ಲ ಬನಾರಸ್ ಟೈಪು, ಅದೇ ಥರದಲ್ಲಿ ತಗೊಂಡಿದ್ದು. ಇದನ್ನ ನಾನು ಎರಡನೇ ವರ್ಷದ್ದು ಇದಕ್ಕೆ ತೊಗೊಂಡಿದ್ದು. ಏನಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡೆ. ಬಟ್ ಅಲ್ಲಿ ಏನಾಗ್ಬಿಡ್ತು ಅಂದರೆ ನಮ್ಮ ರಿಲೇಷನ್ ಒಬ್ಬರು ಡೆತ್ ಆದ್ದರಿಂದ ನಾನು ಇದೇನು ಇಟ್ಟು ಪೂಜೆ ಮಾಡಲಿಲ್ಲ. ಹಾಗೆ ಸುಮ್ಮನೆ ದೇವ್ರ ಹತ್ರ ಇಟ್ಟಿದ್ದೆ ಅಷ್ಟೇ. 2 ಕಳಶನ ಕೂರಿಸ್ಬಾರ್ದು ಅಂತ ಅಂದ್ಬಿಟ್ಟು ಆ ವರ್ಷ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಮಾಡಲಿಲ್ಲ. ಬಟ್ ಸ್ಯಾರೀಸ್ ಎಲ್ಲ ತೊಗೊಬಂದಿದ್ನಲ್ಲ, ಆಗ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದೆ ಅಷ್ಟೇ. ಇದೂ ಚೆನ್ನಾಗಿದೆ. ಇದ್ರ ಬ್ಲೌಸು ಸೇಮ್ ಎಲ್ಲ ಕಾಂಟ್ರಾಸ್ಟ್ ಬಂದಿದೆ. ಸೇಮು ಪಲ್ಲುನು ಗ್ರೀನ್ ಕಲರು, ಫುಲ್ ಸ್ಯಾರಿನೂ ಗ್ರೀನ್ ಕಲರು, ಮತ್ತು ಬ್ಲೌಸೂ ಗ್ರೀನ್ ಕಲರ್ ಬಂದಿದೆ ಈ ಸ್ಯಾರಿದು. ಅದಾದಮೇಲೆ ಈ ಸ್ಯಾರಿನ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ತೊಗೊಂಡಿದ್ದು. ಫಸ್ಟ್ನೇ ಸಲ ಮಾಡಿದೆ, 2ನೇ ಸಲ ಅದೇ ಡೆತ್ ಆದರು ಅಂತ ಹೇಳಿದೆ. ಇದು 3ನೇ ಸಲ ತಗೊಂಡಿದ್ದು ಸ್ಯಾರಿ. ಇದು ಮಿಕ್ಸ್ ರೇಷ್ಮೆ ಕಾಟನ್ ಅಂತಾರಲ್ಲ, ಆ ಥರ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ. ಇದು ವೇರ್ ಮಾಡಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬ್ಲೌಸು ಮತ್ತು ಇದು ಪಲ್ಲು ಎಲ್ಲ ಸೇಮ್ ಕಲರ್ ಬಂದಿದೆ. ಆ್ಯಕ್ಚುಲಿ ಇದು ತುಂಬ ಡೀಸೆಂಟಾಗಿ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ರಾಮ ಗ್ರೀನ್ ಕಲರ್ ಸ್ಯಾರಿ. ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಎಲ್ಲ ವೇರ್ ಮಾಡಿರೋದೆಲ್ಲ ಸ್ಯಾರೀಸ್ ತೋರಿಸ್ದಾಗ ಫೋಟೋನ ಹಾಕ್ತೀನಿ. ವೇರ್ ಮಾಡಿ ಹೇಗೆ ಕಾಣ್ತಿದೆ ನನಗೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದು ಇದು ಆ್ಯನಿವರ್ಸರಿಗೆ 3rd ಇಯರ್ ಆ್ಯನಿವರ್ಸರಿಗೆ ಅಂತ ತಗೊಂಡಿದ್ದು. ಇದು ಫಸ್ಟ್ ಇಯರು ಎಲ್ಲೂ ಹೋಗಲಿಲ್ಲ. ಅಂದರೆ ನನಗೆ ಅವಾಗ ತಾನೇ ಪಾಪವಾಗಿ ನನ್ನ ಮೊದಲನೇ ಮಗ ಹುಟ್ಟಿ 1 ಮಂತ್ ಏನೋ ಆಗಿತ್ತು ಅಷ್ಟೇ. ಆವಾಗ ನಾವೆಲ್ಲೂ ಹೋಗಲಿಲ್ಲ ಫಸ್ಟ್ ಇಯರು. ಸೆಕೆಂಡ್ ಇಯರ್ ನಂಜನಗೂಡ್ಗೆ ಹೋಗಿದ್ದು. ಅಂದರೆ ಏನು ಸ್ಯಾರಿ ಏನೂ ಹಾಕ್ಕೊಂಡು ಹೋಗಿರಲಿಲ್ಲ, ಡ್ರೆಸ್ ತಗೊಂಡಿದ್ದೆ. ಡ್ರೆಸ್ ಹಾಕ್ಕೊಂಡು ನಂಜನಗೂಡು ಹೋಗಿದ್ದೆ. ಬಟ್ 3rd ಇಯರ್ ಆ್ಯನಿವರ್ಸರಿಗೆ ಆದಿಚುಂಚನಗಿರಿಗೆ ಹೋಗಿದ್ದು ಫ್ಯಾಮಿಲಿ ಎಲ್ಲ. ಈ ಸೀರೆನ ತಗೊಟ್ರು ನಮ್ಮರು. ಹೇಗಿದೆ ಅಂತ ನೋಡಿ. ಇದ್ರದ್ದು ಬ್ಲೌಸು ನೋಡಿ. ಇದು ಪಲ್ಲು ಬಂದು ಪರ್ಪಲ್ ಕಲರ್ ಇದೆ, ನೋಡ್ತಿದ್ದೀರಲ್ವ. ಈ ಥರ ಪರ್ಪಲ್ ಕಲರ್ ಇದೆ. ಮತ್ತು ಹಾಗೆಯೇ ಬ್ಲೌಸೂ ಅಷ್ಟೇ ಪರ್ಪಲ್ ಕಲರೇ ಇದೆ. ಇದೇನೇ ಸ್ವಲ್ಪ ಕಾಂಬಿನೇಷನ್ ಚೇಂಜ್ ಬಂದಿರೋದು ಅಂತ ಅಂದರೆ ಇದೇನೇ. ಇದ್ರ ಸ್ಯಾರಿ ಬಂದಿದ್ದು ಸಾಫ್ಟ್ ಸಿಲ್ಕ್ ಸ್ಯಾರಿ ಅಂತಾರಲ್ಲ, ಆ ಥರ ತುಂಬ ಅಂದರೆ ತುಂಬ ಸಾಫ್ಟಾಗಿದೆ. ಇದು ವೇರ್ ಮಾಡಿದ್ರೂ ಹೇಗೆ ಕೂರುತ್ತೆ ಹಾಗೆಯೇ ಕೂರುತ್ತೆ, ಎಲ್ಲೂ ಆ ಕಡೆ ಈ ಕಡೆ ಜರುಗಲ್ಲ. ತುಂಬ ಚೆನ್ನಾಗಿದೆ ಈ ಸ್ಯಾರಿನೂ, ನನಗೆ ತುಂಬ ಇಷ್ಟ ಆಯಿತು. ಮತ್ತು ಇದು ಸ್ಮಾಲ್ ಬಾರ್ಡರು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಈ ಸ್ಯಾರಿನೂ, ನನಗೆ ತುಂಬ ಇಷ್ಟ ಆಯಿತು. ನೋಡ್ತಿದ್ದೀರಲ್ವ ಹೇಗಿದೆ ಅಂತ. ಇದನ್ನ ನಾನು ತುಂಬ ಇಷ್ಟಪಟ್ಟು ತಗೊಂಡಿದ್ದ ಸ್ಯಾರಿ.
ಮೈಸೂರಲ್ಲೇ ತೊಗೊಂಡಿದ್ದು, ಎಲ್ಲಿ ಅನ್ನೋದಷ್ಟು ನೆನಪಿಲ್ಲ. ಈ ಸ್ಯಾರಿನ ನಾನು ಫೋರ್ತ್ ಇಯರ್ ವರಮಹಾಲಕ್ಷ್ಮಿಗೆ ತಗೊಂಡಿದ್ದು. ಇದನ್ನ ಈ ಸ್ಯಾರಿನ ಇದುವರೆಗೂ ಒಂದು ಸಲನೂ ವೇರೇ ಮಾಡಿಲ್ಲ. ಇದು ನೋಡಿ, ಇದು ದೊಡ್ಡ ಬಾರ್ಡ್ರ್ ಸ್ಯಾರಿ ಅಂತಾರೆ ಅಲ್ಲ ನೋಡಿ, ಇಷ್ಟರಿಂದ ಇಲ್ಲಿವರೆಗೂ ಬಾರ್ಡ್ರೇ ಇದೆ. ಅಷ್ಟು ಚೆನ್ನಾಗಿದೆ ಈ ಸ್ಯಾರಿ. ಈ ಸ್ಯಾರಿ ಬ್ಲೌಸ್ಗೂ ಅಷ್ಟೇ ನಾನೇನು ಎಂಬ್ರಾಯ್ಡಿಂಗ್ ಮಾಡಿಸಿಲ್ಲ ನೋಡಿ. ಇಷ್ಟು ಫುಲ್ಲು ಇದೆಲ್ಲ ಇದು ಬಾರ್ಡರು ನೋಡಿ, ಇದು ಬಾರ್ಡ್ರ್ ಬಂದೈತೆ. ಈ ಸ್ಯಾರಿನ ಇದುವರೆಗೂ ವೇರೇ ಮಾಡಿಲ್ಲ. ಆವಾಗಲೇ ಒಂದು 3 ಇಯರ್ಸೇ ಆಯಿತು ಈ ಸ್ಯಾರಿ ತೊಗೊಂಡು, 2 ಇಯರ್ಸೇ ಆಯಿತು ನೋಡಿ. ಈ ಥರ ಇದೆ ಸ್ಯಾರಿ. ಇದು ಆ್ಯಕ್ಚುಲಿ ಟಿಶ್ಯೂ ಸ್ಯಾರಿ ಅಂತಾರಲ್ಲ, ಆ ಸ್ಯಾರಿ ಇದು ಟಿಶ್ಯೂ ಸ್ಯಾರಿ. ಇದು ಬಂದು ಪರ್ಪಲ್ ಕಲರ್ ಇದೆ. ಇದು ಬಂದು ಪಲ್ಲು ಈ ಥರ ಫುಲ್ಲು ಲೈಟ್ ಒಂಥರ ಲೈಟ್ ಮರೂನ್ ಥರ. ಇದು ಬಾರ್ಡರ್ ಬಂದು ಫುಲ್ ಡಾರ್ಕ್ ಮರೂನ್ ಥರ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದ್ರ ಬ್ಲೌಸು ಅಷ್ಟೇ ಅವರೇನೆ ಫುಲ್ಲು ಎಂಬ್ರಾಯ್ಡಿಂಗು ಮೆಷಿನ್ ವರ್ಕ್ ಮಾಡಿದರು. ಅದು ತುಂಬ ಚೆನ್ನಾಗಿದೆ. ಅದಕ್ಕೇನು ವರ್ಕ್ ಮಾಡಿಸಿ ಇಲ್ಲ, ಬ್ಲೌಸಲ್ಲೇ ಫುಲ್ ವರ್ಕ್ ಇರೋದ್ರಿಂದ ಹಾಗೆ ಸ್ಟಿಚ್ ಮಾಡಿಸಿದ್ದೀನಿ. ಇನ್ನೊಂದು ಡಾಲ್ಗೆ ಹಾಕಿದ್ರು, ನೋಡಿದ ತಕ್ಷಣ ನನಗೆ ಇಷ್ಟ ಆಗ್ಬಿಡ್ತು. ನನಗೆ ಆ ಡಾಲರ್ಲಿರೋ ಸ್ಯಾರಿನೇ ಬೇಕು ಅಂತ ಅಂದೆ. ಅವಾಗ ತಗೊಟ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದು ನೋಡಿ, ಈ ಥರ ಸ್ಯಾರಿನ ಆಲ್ಮೋಸ್ಟ್ ಎಲ್ಲ ವೇರ್ ಮಾಡಿರ್ತಾರೆ, ಎಲ್ಲ ತೊಗೊಂಡಿರ್ತಾರೆ. ನಾನಂತೂ ತುಂಬ ಜನ ಈ ಥರ ಸ್ಯಾರಿ ವೇರ್ ಮಾಡೋದು ನೋಡಿದ್ದೀನಿ. ಅಂದರೆ ಕಲರ್ ಚೇಂಜು, ಬಟ್ ಇದೇ ಥರ ಸಣ್ಣದು ಚೆಕ್ಸ್ ಥರ ಬಂದಿರುತ್ತೆ ನೋಡಿ. ಇದೆಷ್ಟು ಚೆನ್ನಾಗಿದೆ ಅಂತ. ಈ ಥರ ಕಲರ್ ಸ್ಯಾರಿ ಮತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಪರ್ಪಲ್ ಕಲರ್ ಬ್ಲೌಸ್ ಬಂದಿದೆ. ಆ್ಯಕ್ಚುಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಸೀರೆ. ನೆಕ್ಸ್ಟ್ ಬಂದು ಈ ಸ್ಯಾರಿನ ಈ ವರ್ಷ ಅಂದರೆ ಇದು 5ನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು. ಈ ಸ್ಯಾರಿನೂ ಇನ್ನೂ ವೇರ್ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಕಾಟನ್ ಟೈಪ್ ಸ್ಯಾರಿ. ಇದು ಚೆನ್ನಾಗಿದೆ. ಇದನ್ನೂ ಇನ್ನೂ ವೇರ್ ಮಾಡಿಲ್ಲ. ಇನ್ನೂ ಈ ಬ್ಲೌಸ್ನೇ ಸ್ಟಿಚ್ ಮಾಡಿಸಿಲ್ಲ ನಾನು, ಹಾಗೆ ಇಟ್ಟಿದ್ದೀನಿ ನೋಡಿ. ಇದ್ರ ಪಲ್ಲು ಬಂದು ಈ ಥರ ಇದೆ. ಈ ಥರ ಇನ್ನೂ ಏನು ಸ್ಟಿಚ್ ಮಾಡಿಸಿಲ್ಲ. ಇದು ಲಕ್ಷ್ಮಿಗೆ ಹಾಕಿಟ್ಟಿರೋದು ಅಷ್ಟೇ. ನೆಕ್ಸ್ಟ್ ಬಂದು ಇದು ಮೈಸೂರು ಸಿಲ್ಕ್ ಸ್ಯಾರೀಸು ಎಲ್ಲರಿಗೂ ತುಂಬ ಎಮೋಷನ್ ಇರುತ್ತೆ ಅಲ್ವಾ ನೋಡಿ. ಎಷ್ಟು ಚೆನ್ನಾಗಿದೆ. ನಾನು 3D ಪ್ಯಾಟ್ರನ್ನಲ್ಲೇ ತಗೋಬೇಕು ಅಂತ ತುಂಬ ಆಸೆ ಇತ್ತು. ಇವಾಗ ನಾನು ಮೈಸೂರಿಗೆ ಹೋಗಿದ್ದೆ ಸೆಕೆಂಡ್ ಟೆಸ್ಟಲ್ಲಿ. ಇದು ಹಾಸ್ಪಿಟಲ್ ತೋರಿಸೋಣ ಅಂತ ಅಂದ್ಬಿಟ್ಟು. ಅವಾಗ ಜಾಸ್ತಿ ಎಲ್ಲೂ ಸುತ್ತಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಆಗಲ್ಲ ಈ ಟೈಮಲ್ಲಿ ಓಡಾಡೋಕ್ಕೆ. ಬಟ್ ಆದರೆ ನಂಗೆ ಮೈಸೂರು ಸ್ಯಾರಿ ತುಂಬ ಇಷ್ಟ ಇತ್ತು ಅಂತ ಅಂದ್ಬಿಟ್ಟು ನಮ್ಮ ಅರುಣ್ ತಗೊಟ್ರು. ಗ್ರೀನು, ಯೆಲ್ಲೋ ಮತ್ತು ರೆಡ್ಡಲ್ಲಿ ಬಂದೈತೆ. ಇದ್ರ ಬ್ಲೌಸ್ ಬಂದು ಯೆಲ್ಲೋ ಕಲರ್ ಬಂದಿದೆ. ನಾನು ಇದನ್ನ ವೇರ್ ಮಾಡಿ ಮನೆ ಹತ್ರನೇ ಫೋಟೋಶೂಟ್ ಮಾಡಿಸ್ಕೊಂಡೆ. ಮತ್ತು ಪಲ್ಲೂ ಅಷ್ಟೇ ಯೆಲ್ಲೋ ಕಲರ್ ಬಂದಿದೆ. ಇದಕ್ಕೆ ಫೋಟೋಶೂಟ್ ಮಾಡಿಸಿರೋ ಪಿಕ್ ಹಾಕ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದು ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನೋಡಿ, ಇದೊಂದು ಪರ್ಪಲ್ ಕಲರ್ ಸ್ಯಾರಿ. ಇದಕ್ಕೆ ಕಾಂಬಿನೇಷನ್ನು ರಾಮ ಗ್ರೀನ್ ಬಂದಿದೆ. ಇದು ಆ್ಯಕ್ಚುಲಿ ನಮ್ಮ ಸಿಸ್ಟರ್ ಸ್ಯಾರಿ. ನಾನು ಇದೇ ಕಲರ್ ತಗೋಬೇಕು, ಪರ್ಪಲ್ ಕಲರ್ ಸ್ಯಾರಿ ತಗೋಬೇಕು ಅಂತ ಅಂದ್ಕೊಂಡೆ. ಬಟ್ ಅವಳು ಅದಕ್ಕಿಂತ ಮೊದಲು, ನಾನು ತಗೊಳ್ಳೋಕ್ಕಿಂತ ಮೊದಲೇ ಪರ್ಪಲ್ ಕಲರ್ ಸ್ಯಾರಿ ಮತ್ತು ರಾಮ ಗ್ರೀನ್ ಕಲರ್ ಪಲ್ಲು ಮತ್ತು ರಾಮ ಗ್ರೀನ್ ಕಲರ್ ಬ್ಲೌಸ್ ತಗೊಂಡು ಅವರು ಪರ್ಪಲ್ ಕಲರ್ ಸ್ಯಾರಿ, ರಾಮ ಗ್ರೀನ್ ಕಲರ್ ಬ್ಲೌಸ್ ಬಂದೈತೆ. ನಂದು ರಾಮ ಗ್ರೀನ್ ಕಲರ್ ಸ್ಯಾರಿ ಮತ್ತು ಪರ್ಪಲ್ ಕಲರ್ ಬ್ಲೌಸ್ ಬಂದಿದೆ. ಇಬ್ಬರು ಎಕ್ಸ್ಚೇಂಜ್ ಮಾಡಿ ಹಾಕೋಬೋದಲ್ವಾ ಅಂತ ಅಂದ್ಬಿಟ್ಟು. ಹಾಗೆಯೇ ಈ ಸೀರೆ ಬಂದು ಇವಾಗ ನಮ್ಮ ಸೀರೆಗೆ 5 ಮಂತ್ಸ್ಗೆ ಅಂತ ಅಂದ್ಬಿಟ್ಟು ಕಿವಿ ಚುಚ್ಚಿಸೋ ಶಾಸ್ತ್ರ ಮಾಡ್ತೀವಿ. ಆವಾಗ ಹೊಸ ಸೀರೆನೇ ಹಾಕೋಬೇಕು. ಅವಳಿಗೂ ಹೊಸ ಡ್ರೆಸ್ ತಂದಿದ್ದೀವಿ. ಮತ್ತು ಇದನ್ನು ಇವಾಗ ನನಗೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಈ ಸೀರೆ ತಗೊಟ್ರು. ಇದು ನೋಡಿ, ಲೈಟ್ ಪಿಂಕ್ ಕಲರ್ ಇದೆ ಮತ್ತು ಸ್ವಲ್ಪ ಮರೂನ್